ನಮಸ್ಕಾರ ವೀಕ್ಷಕರೇ. ಭಾರತದ ಹೆಮ್ಮೆಯ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಮತ್ತೆ ಅವಮಾನ ಮಾಡಿ ಗಾಂಧಿ ಕುಟುಂಬ ಸುದ್ದಿಯಾಗಿದೆ. ನಾವಿರೋದೇ ಬಡವರ ಪರ, ಹಿಂದುಳಿದವರ ಪರ ಅಂತ ಹೇಳೋ ನಾಯಕರು ಆದಿವಾಸಿ ಸಮುದಾಯದಿಂದ ಬಂದು ದೊಡ್ಡ ಹುದ್ದೆಯಲ್ಲಿರೋ ಮುರ್ಮು ಅವರನ್ನ ಕಂಡು ಅದೆಷ್ಟು ಹೊಟ್ಟೆ ಉರ್ಕೊಳ್ತಿದ್ದಾರೆ ಅನ್ನೋದು ಮತ್ತೆ ಪ್ರೂವ್ ಆಗಿದೆ. ಇಳಿ ವಯಸ್ಸಲ್ಲಿ ತಮ್ಮದೇ ವಯಸ್ಸಿನ ಇನ್ನೊಬ್ಬ ಮಹಿಳೆ, ಅದರಲ್ಲೂ ಭಾರತದ ಮಣ್ಣಿನ ಮಗಳಿಗೆ ಗೌರವ ಕೊಡೋದನ್ನ ಬಿಟ್ಟು ಸೋನಿಯಾ ಆಡಿದ ಮಾತುಗಳು ನಿಜವಾದ ಭಾರತೀಯರನ್ನ ಕೆರಳಿಸ್ತಾ ಇದೆ. ವಿಪಕ್ಷ ನಾಯಕ ಸ್ಥಾನದಲ್ಲಿರೋ ರಾಹುಲ್ ಕೂಡ ಅಸಡ್ಡೆಯ ಮಾತುಗಳನ್ನಾಡಿ ನಾನು ಅಮ್ಮನ ಮಗ ಅನ್ನೋದನ್ನ ಹೇಳಿರುವಂತೆ ಭಾಸವಾಗ್ತಾ ಇದೆ. ವಿಪಕ್ಷದ ಇನ್ನೊಬ್ಬ ನಾಯಕ ಕೂಡ ರಾಷ್ಟ್ರಪತಿ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ತೀವ್ರ ಟೀಕೆಗೆ ಗುರಿಯಾಗ್ತಾ ಇದ್ದಾರೆ. ಬಿಜೆಪಿ ನಾಯಕರು ಗಾಂಧಿ ಕುಟುಂಬ ಸೇರಿ ರಾಷ್ಟ್ರಪತಿಗೆ ಅಗೌರವ ತಂದ ಎಲ್ಲರ ಕ್ಷಮಾಪಣೆಗೆ ಪಟ್ಟು ಬಿದ್ದಿದ್ದಾರೆ. ಹಾಗಿದ್ರೆ ಗಾಂಧಿ ಫ್ಯಾಮಿಲಿ ಹೇಳಿದ್ದೇನು? ಆದಿವಾಸಿಗಳನ್ನ ಕಂಡ್ರೆ ಗಾಂಧಿ ಕುಟುಂಬಕ್ಕೆ ಯಾಕೆ ಆಗೋದಿಲ್ಲ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅದೊಂದು ಮಾತಿದೆ, ಮುಖಕ್ಕೆ ಬಣ್ಣ ಬಳಿದುಕೊಂಡ್ರೆ ಮನಸ್ಸಲ್ಲಿರೋದು ಬದಲಾಗುತ್ತಾ ಅಂತ. ಅಂದ್ರೆ ತೋರ್ಪಡಿಕೆಗೆ ಎಷ್ಟು ಬೇಕಾದ್ರೂ ಒಳ್ಳೆಯವರು ಆಗ್ಬೋದು, ಸದ್ಗುಣರಂತೆ ವರ್ತಿಸ್ಬೋದು, ನಮ್ಮನ್ನ ಬಿಟ್ರೆ ಮತ್ಯಾರು ಇಲ್ಲ ಅನ್ನೋ ರೀತಿಯಲ್ಲೂ ನಟಿಸ್ಬೋದು. ಆದ್ರೆ ಮನಸ್ಸಿನೊಳಗೆ ಏನಿದೆ ಅನ್ನೋದು ಒಂದಲ್ಲ ಒಂದು ದಿನ ಆಚೆಗೆ ಬಂದೇ ಬರುತ್ತೆ ಅಂತ ಅರ್ಥ. ಈಗ ಈ ಉದಾಹರಣೆ ಸೂಕ್ತವಾಗ್ತಾ ಇರೋದು ಗಾಂಧಿ ಫ್ಯಾಮಿಲಿಗೆ. ಆದಿವಾಸಿ ಸಮುದಾಯದಿಂದ ಬಂದಿರೋ ದ್ರೌಪದಿ ಮುರ್ಮು ಅವರನ್ನ ರಾಷ್ಟ್ರಪತಿ ಮಾಡಿರೋದಕ್ಕೆ ಯಾವ ಮಟ್ಟದಲ್ಲಿ ಗಾಂಧಿ ಫ್ಯಾಮಿಲಿಗೆ ಸಿಟ್ಟಿದೆ ಅಂದ್ರೆ, ಅವಕಾಶ ಸಿಕ್ಕಿದಾಗ್ಲೆಲ್ಲ ಅಗೌರವ ತೋರೋ ಕೆಲಸವನ್ನ ಮಾಡ್ತಾ ಇರೋದನ್ನ ಜನರೇ ನೋಡ್ತಾ ಇದ್ದಾರೆ. ಒಂದು ಸ್ವಲ್ಪವೂ ಮಾನವೀಯತೆ ಇಲ್ವಾ ಅಂತ ಭಾರತೀಯರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಈಗ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಮತ್ತೊಮ್ಮೆ ಮುರ್ಮು ಅವರಿಗೆ ಅವಮಾನ ಮಾಡಿದ್ದಾರೆ. ಬಜೆಟ್ ಸೆಷನ್ ಹಿನ್ನೆಲೆ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾಷಣವನ್ನ ಮಾಡಿದ್ರು. ಬಜೆಟ್ನಲ್ಲಿ ಏನೆಲ್ಲ ಇರಬಹುದು, ದೇಶದ ಜನರ ನಿರೀಕ್ಷೆಯನ್ನ ಉಳಿಸಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಕೈಗೊಳ್ಳಲಿರೋ ಪ್ರಮುಖ ನಿರ್ಧಾರಗಳ ಬಗ್ಗೆ ಕೆಲವೊಂದು ಹಿಂಟ್ಗಳನ್ನ ಕೊಟ್ರು. ಕಾರ್ಯಕ್ರಮದಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ಎಲ್ಲಾ ನಾಯಕರು ಹಾಜರಿದ್ರು. ಭಾಷಣ ಮುಗಿದ ಬಳಿಕ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸೋ ಸೋನಿಯಾ ಗಾಂಧಿ ತಮ್ಮ ಮನದಾಳದ ಮಾತನ್ನ ಹೇಳಿದ್ರು. ಭಾಷಣದಲ್ಲಿ ಏನಿತ್ತು ಅಂತ ಮಾಧ್ಯಮಗಳು ಕೇಳಿದಾಗ ಸೋನಿಯಾ ಬಾಯಲ್ಲಿ ಬಂದ ಉತ್ತರ ರಾಷ್ಟ್ರಪತಿ ಪೂರ್ ಲೇಡಿ ಅಂತ. ಹಾಗೆ ಮುಂದುವರೆದು ಮುರ್ಮು ದಣಿದಂತೆ ಕಾಣಿಸ್ತಾ ಇದ್ರು. ಕೊನೆಗೆ ಅವರಿಗೆ ಮಾತನಾಡೋದಕ್ಕೆ ಆಗ್ತಾನೆ ಇರಲಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಬಹುದಿತ್ತು, ಪೂರ್ ಲೇಡಿ ಅಂತ ಹೇಳಿದ್ದಾರೆ. ಅಲ್ಲದೆ ಭಾಷಣದ ಉದ್ದಕ್ಕೂ ಬರೀ ಸುಳ್ಳುಗಳನ್ನ ಹೇಳಿದ್ದಾರೆ ಅಂತ ಸೋನಿಯಾ ಗಾಂಧಿ ದೂರಿದ್ದಾರೆ. ಈ ಹೇಳಿಕೆ ವೈರಲ್ ಆಗಿದ್ದು ಭಾರತೀಯರಿಗೆ ಕೋಪವನ್ನ ತರಿಸ್ತಾ ಇದೆ. ಕೇವಲ ಇಂಥ ಮಾತುಗಳು ಸೋನಿಯಾ ಗಾಂಧಿಗೆ ಮಾತ್ರ ಸೀಮಿತ ಆಗಿಲ್ಲ. ಜೊತೆಯಲ್ಲೇ ನಿಂತಿದ್ದ ರಾಹುಲ್ ಗಾಂಧಿ ಬಾಯಲ್ಲಿ ಬಂದ ಮಾತುಗಳು ಇನ್ನೂ ಒಂದು ಹಂತವನ್ನ ಮೀರಿತು. ರಾಷ್ಟ್ರಪತಿ ಭಾಷಣ ಬೋರಿಂಗ್ ಆಗಿತ್ತು ಅಂತ ರಾಹುಲ್ ಹೇಳಿದ್ದಾರೆ. ಅಲ್ಲದೆ ರಾಷ್ಟ್ರಪತಿ ಹೇಳಿದ್ದನ್ನೇ ಪದೇ ಪದೇ ಹೇಳ್ತಾ ಇದ್ರು, ಸುಳ್ಳುಗಳನ್ನೇ ಹೇಳ್ತಾ ಇದ್ರು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಹಿಂದೆ ನಿಂತಿದ್ದ ಪ್ರಿಯಾಂಕಾ ವಾದ್ರಾ ಅಮ್ಮ ಹಾಗೂ ತಮ್ಮನ ಮಾತು ಕೇಳಿ ನಗ್ತಾ ನಿಂತಿದ್ದು ಕೂಡ ಎಲ್ಲರಿಗೂ ಕಾಣಿಸೋ ಹಾಗಿತ್ತು. ಇದೇ ಈಗ ಹೊಸ ಕಿಡಿಯನ್ನ ಹೊತ್ತಿಸಿರೋದು. ಸುಳ್ಳುಗಳನ್ನ ಹೇಳಿದ್ರು, ಸುಳ್ಳು ಆಶ್ವಾಸನೆಗಳನ್ನ ಕೊಟ್ರು ಅಂದ್ರೆ ಅದು ರಾಜಕೀಯ ಹೇಳಿಕೆ. ಎಲ್ಲಾ ಪಕ್ಷಗಳ ನಾಯಕರು ಅದನ್ನೇ ಹೇಳ್ತಾರೆ, ಒಪ್ಪಿಕೊಳ್ಬಹುದು. ಆದ್ರೆ ವೈಯಕ್ತಿಕವಾಗಿ ರಾಷ್ಟ್ರಪತಿಯನ್ನ ಟಾರ್ಗೆಟ್ ಮಾಡೋ ಅವಶ್ಯಕತೆ ಇತ್ತ ಅಂತ ಭಾರತೀಯರು ಕೇಳ್ತಾ ಇರೋದು. ಮೊದಲ ಬಾರಿಗೆ ಒಬ್ಬ ಆದಿವಾಸಿ ಮಹಿಳೆ ಆ ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಅದು ದೇಶಕ್ಕೆ ಹೆಮ್ಮೆಯ ವಿಚಾರ. ಸಮಾನತೆಗೆ ಹಿಡಿದ ಕೈಗನ್ನಡಿ. ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ಲಿಲ್ವಾ ಅಂತ ಜನರು ಪ್ರಶ್ನಿಸ್ತಾ ಇದ್ದಾರೆ. ಅಂದಹಾಗೆ ಗಾಂಧಿ ಕುಟುಂಬದಲ್ಲಿ ಸದ್ಯ ರಾಜಕೀಯದಲ್ಲಿರೋ 3 ಜನರು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಾರೆ. ಸೋನಿಯಾ ರಾಜ್ಯಸಭಾ ಸಂಸದೆ ಆಗಿದ್ರೆ, ರಾಹುಲ್ ವಿಪಕ್ಷ ನಾಯಕ. ಮೊನ್ನೆಯಷ್ಟೇ ಪ್ರಿಯಾಂಕಾ ವಾದ್ರಾ ಕೂಡ ಮೊದಲ ಬಾರಿಗೆ ಸಂಸತ್ ಪ್ರವೇಶ ಮಾಡಿದ್ದಾರೆ. ಭಾರತದ ಬಗ್ಗೆ, ಹಿಂದೂಗಳ ಬಗ್ಗೆ ಅದೆಷ್ಟೇ ಕುತಂತ್ರ ಮಾಡಿದ್ರು, ಅದೆಷ್ಟೇ ಅನ್ಯಾಯದ ಕೆಲಸ ಮಾಡಿದ್ರು, ಅದೆಂತ ಹೇಳಿಕೆಗಳನ್ನ ನೀಡಿದ್ರು, ನಮ್ಮ ದೇಶದ ಸತ್ ಪ್ರಜೆಗಳು ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಕುಟುಂಬ ರಾಜಕಾರಣ ಅನ್ನೋದು ಗೊತ್ತಿದ್ರು ನಮ್ಮ ದೇಶದ ಸತ್ ಪ್ರಜೆಗಳು ಒಂದೇ ಫ್ಯಾಮಿಲಿಯ 3 ಜನರನ್ನ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂರಿಸಿದ್ದಾರೆ. ಈ ಫ್ಯಾಮಿಲಿಯ ಉದ್ದೇಶವೇ ಭಾರತದ ಸಂಸ್ಕೃತಿಯನ್ನ ಹಾಳು ಮಾಡೋದು, ಹಿಂದೂಗಳನ್ನ ನಾಶ ಮಾಡೋದು ಅಂತ ಗೊತ್ತಿದ್ರು ತಲತಲಾಂತರದಿಂದ ಒಂದೇ ಕುಟುಂಬದಿಂದ 3-4 ಪ್ರಧಾನಿಗಳನ್ನ ಮಾಡಿದ್ದಾರೆ. ದೊಡ್ಡ ದೊಡ್ಡ ಮನೆ ಇದೆ, ಲೆಕ್ಕಕ್ಕೆ ಸಿಗದೇ ಇರುವ ಎಷ್ಟೆಷ್ಟೋ ಪ್ರಾಪರ್ಟಿಗಳಿವೆ, 2 ದೇಶದ ಪೌರತ್ವ ಇದೆ, ವಿದೇಶದಲ್ಲೂ ಸಿಕ್ಕಾಪಟ್ಟೆ ಆಸ್ತಿ ಇದೆ. ಆದ್ರೂ ಒಬ್ಬ ಆದಿವಾಸಿ ಮಹಿಳೆ ರಾಷ್ಟ್ರಪತಿ ಆಗಿದ್ದನ್ನ ಸಹಿಸೋದಕ್ಕೆ ಆಗ್ತಿಲ್ವಲ್ಲ ಯಾಕೆ ಅನ್ನೋದು ಜನರ ಪ್ರಶ್ನೆ. ಅಂದಹಾಗೆ ರಾಷ್ಟ್ರಪತಿಯನ್ನ ಟಾರ್ಗೆಟ್ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ ಅನ್ನೋದನ್ನ ಹೇಳಿದ್ವಿ. ಈ ಹಿಂದೆ ಕಳೆದ ಬಾರಿ ವಿಪಕ್ಷ ನಾಯಕ ಆಗಿದ್ದ ಅಧೀರ್ ರಂಜನ್ ಚೌಧರಿ ಮುರ್ಮು ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ರು. ಬೂಟಾಟಿಕೆಗೆ ಕ್ಷಮೆಯನ್ನು ಯಾಚಿಸಿದ್ರು. ಕಳೆದ ಕೆಲ ದಿನಗಳ ಹಿಂದೆ ಇದೇ ರಾಹುಲ್ ಗಾಂಧಿ ರಾಷ್ಟ್ರಪತಿ ಮುರ್ಮು ಅವರ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡಿದ್ರು. ಪಕ್ಕದಲ್ಲೇ ಇದ್ದ ಮುರ್ಮು ಅವರು ಎದ್ದು ನಿಂತು ಗೌರವ ಸೂಚಿಸಿದ್ರು. ರಾಹುಲ್ ಇನ್ನೊಂದು ದಿಕ್ಕಿಗೆ ಮುಖ ತಿರುಗಿಸಿಕೊಂಡಿದ್ರು.
ಅವರ ಸಾಂವಿಧಾನಿಕ ಹುದ್ದೆ ಮೇಲೆ ಕೋಪ ಇರ್ಬೋದು ಅಥವಾ ಹೊಟ್ಟೆ ಕಿಚ್ಚಿರ್ಬೋದು, ಆದ್ರೆ ತಾಯಿ ವಯಸ್ಸಿನ ಒಬ್ಬ ಮಹಿಳೆ ಎದ್ದು ನಿಂತು ಗೌರವ ಕೊಡುವಾಗ ಕನಿಷ್ಠ ಪಕ್ಷ ಅದಕ್ಕೆ ಪ್ರತಿಕ್ರಿಯೆ ನೀಡೋ ಸೌಜನ್ಯವು ಇವರಿಗೆ ಇಲ್ವಲ್ಲ ಅಂತ ಭಾರತೀಯರು ಹೇಳಿದ್ರು. ಆದ್ರೆ ಈಗ ಕಾರಿರೋ ವಿಷಯವನ್ನ ನೋಡ್ತಾ ಇದ್ರೆ ಅವರ ಹುದ್ದೆ ಮೇಲೆ ಗಾಂಧಿ ಫ್ಯಾಮಿಲಿಗೆ ದೊಡ್ಡ ಮಟ್ಟದಲ್ಲಿ ಸಿಟ್ಟಿದೆ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಈ ವಿಚಾರದ ಬೆನ್ನಲ್ಲೇ ಜನರು ಕೇಳ್ತಾ ಇರೋ ಮೊದಲ ಪ್ರಶ್ನೆ ಏನಂದ್ರೆ, ನಿಮ್ಮ ಹಿಂದುಳಿದವರ ಪ್ರೇಮ ಕಾಳಜಿ ಎಲ್ಲಾ ಕೇವಲ ನಾಟಕನ ಅಂತ. ರಾಹುಲ್ ಹೋದಲ್ಲಿ ಬಂದಲ್ಲಿ ಹಿಂದೂಗಳನ್ನ ಜಾತಿಯಿಂದ ವಿಭಜಿಸ್ತಾರೆ, ಆದಿವಾಸಿಗಳನ್ನ, ಒಬಿಸಿಗಳನ್ನ, ದಲಿತರನ್ನ ಹಾಗೂ ಹಿಂದುಳಿದವರನ್ನ ವಿಭಜನೆ ಮಾಡಿ ನಿಮ್ಮನ್ನ ಕಾಪಾಡೋದು ನಾವೇ ಅಂತ ಹೇಳ್ತಾರೆ. ಇದನ್ನ ಕಾಪಾಡೋ ಚಂದ ಅಂತ ಜನರು ಪ್ರಶ್ನಿಸ್ತಾ ಇರೋದು. 75 ವರ್ಷಗಳ ಸುದೀರ್ಘ ಅಧಿಕಾರದಲ್ಲಿ ಹಿಂದುಳಿದವರನ್ನ ಮುಂದೆ ತರೋ ಕೆಲಸ ಮಾಡಿಲ್ಲ, ಉನ್ನತ ಹುದ್ದೆಗೆ ಅವರನ್ನ ಕೂರಿಸ್ಲಿಲ್ಲ. ಈಗ ಯಾರೋ ಒಬ್ರು ಅವಕಾಶ ಕೊಟ್ಟಿದ್ದಾರೆ ಅಂದಾಗ ಕನಿಷ್ಠ ಪಕ್ಷ ಗೌರವ ನೀಡಿದ್ರೆ ನಿಮಗೆ ನಷ್ಟ ಏನಾದ್ರೂ ಆಗುತ್ತಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇರೋದು. ಏನೋ ಇದು ಗಾಂಧಿ ಫ್ಯಾಮಿಲಿ ಕಥೆಯಾದ್ರೆ ಇನ್ನೊಬ್ಬ ಲೋಕಸಭಾ ಸದಸ್ಯ ಕೂಡ ರಾಷ್ಟ್ರಪತಿ ವಿರುದ್ಧ ನಾಲ್ಗೆ ಹರಿಬಿಟ್ಟಿದ್ದಾರೆ. ಅವರ ಹೆಸರು ಪಪ್ಪು ಯಾದವ್ ಅಂತ. ಕನ್ಫ್ಯೂಸ್ ಆಗ್ಬೇಡಿ, ಇವರ ನಿಜವಾದ ಹೆಸರೇ ಪಪ್ಪು ಅಂತ. ಎಲ್ಲೇ ಹೋದ್ರೂ ಒಂದಕ್ಕೊಂದು ತಾಳೆ ಆಗ್ತಾ ಇರೋದು ಕಾಕತಾಳೀಯ. ಅಂದಹಾಗೆ ಈ ವ್ಯಕ್ತಿ ಹೇಳಿರೋದನ್ನ ಕೇಳಿದ್ರೆ ಇವರಿಗೆಲ್ಲ ಸಾಂವಿಧಾನಿಕ ಹುದ್ದೆ ಹೇಗಪ್ಪ ಸಿಕ್ತು ಅಂತ ಆಶ್ಚರ್ಯ ಆಗತ್ತೆ. ರಾಷ್ಟ್ರಪತಿ ರಬ್ಬರ್ ಸ್ಟಾಂಪ್ ಇದ್ದ ಹಾಗೆ ಲವ್ ಲೆಟರ್ ಕೊಟ್ರೆ ಅದನ್ನು ಕೂಡ ಓದಿ ಬಿಡ್ತಾರೆ ಅಂತ ಹೇಳಿದ್ದಾರೆ. ಇನ್ನೊಬ್ಬ ಟಿಎಂಸಿ ಎಂಪಿ ಕಲ್ಯಾಣ್ ಬ್ಯಾನರ್ಜಿ ಮುರ್ಮು ಅವರ ಭಾಷಣ ಫನ್ನಿ ಆಗಿತ್ತು ಅಂತ ಹೇಳಿದ್ದಾರೆ. ವೀಕ್ಷಕರೇ, ಎಷ್ಟು ಸುಲಭವಾಗಿ ಒಬ್ಬ ರಾಷ್ಟ್ರಪತಿ ಬಗ್ಗೆ ನಾಲಿಗೆ ಹರಿಬಿಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ಹುಡುಕಿದ್ರೆ ಅವರು ಆದಿವಾಸಿ ಸಮುದಾಯದವರು ಅಂತ ಚರ್ಚೆ ಆಗ್ತಾ ಇದೆ. ಯಾವುದೋ ಪ್ರಭಾವಿ ಸಮುದಾಯ ಆಗಿದ್ದಿದ್ರೆ ಇಂಥ ಹೇಳಿಕೆಗಳನ್ನ ನೀಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಆದ್ರೆ ಬಡ ಸಮುದಾಯದಿಂದ ಬಂದಿರೋದಲ್ವಾ, ಏನು ಬೇಕಾದ್ರೂ ಹೇಳ್ಬಿಡ್ಬೋದು ಅಂತ ಇಷ್ಟು ಧೈರ್ಯ ತೋರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಂಥ ಬೆಳವಣಿಗೆಗಳು ನಡೆದ್ರೆ ಸಹಜವಾಗಿಯೇ ಇದು ಇನ್ನೊಂದು ಪಕ್ಷಕ್ಕೆ ಆಹಾರವಾಗುತ್ತೆ. ಬಿಜೆಪಿ ಗಾಂಧಿ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿದ್ದು ಸೋನಿಯಾ, ರಾಹುಲ್ ಸೇರಿ ಎಲ್ಲರೂ ಕ್ಷಮೆ ಯಾಚಿಸಬೇಕು ಅಂತ ಪಟ್ಟು ಬಿದ್ದಿದೆ. ಬಿಜೆಪಿ ವಕ್ತಾರ ಗೌರವ್ ಭಾಟಿಯಾ ಕಾಂಗ್ರೆಸ್ ಇಂಥ ಕೀಳು ಮಟ್ಟದ ರಾಜಕೀಯ ಮಾಡ್ತಾ ಇರೋದನ್ನ ಖಂಡಿಸಿದ್ದಾರೆ. ಅಲ್ಲದೆ ಫೇಕ್ ಗಾಂಧಿ ಕುಟುಂಬ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅನುಭವಿಸಬಹುದು, ಆದರೆ ಬೇರೆ ಯಾರು ದೊಡ್ಡ ಹುದ್ದೆಗಳಲ್ಲಿ ಕೂರಬಾರದ ಅಂತ ಪ್ರಶ್ನೆ ಮಾಡಿದ್ದಾರೆ. ಮುರ್ಮು ಅವರಿಗೆ ಆಗಿರೋ ಅವಮಾನ ದೇಶದ ಪ್ರತಿಯೊಬ್ಬರಿಗೂ ಆಗಿರೋ ಅವಮಾನ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ರಾಹುಲ್ ಹಿಂದುಳಿದ ಸಮುದಾಯ ಮುಂದಿರಬೇಕು ಅನ್ನೋದೇ ನನ್ನ ಕನಸು ಅಂತ ಭಾಷಣ ಬಿಡ್ತಾರೆ. ಒಬ್ಬ ಮಹಿಳೆ ಉನ್ನತ ಹುದ್ದೆಯಲ್ಲಿ ಕೂತಿರೋದೇ ಇವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಇನ್ನು ಹಿಂದುಳಿದವರ ಉದ್ಧಾರ ಮಾಡೋದು ಹೌದಾ ಅಂತ ಜನರು ಪ್ರಶ್ನಿಸ್ತಾ ಇದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೂಡ ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಒಟ್ನಲ್ಲಿ ಎಷ್ಟೇ ವರ್ಷಗಳು ಉರುಳಿದ್ರೂ ಗಾಂಧಿ ಫ್ಯಾಮಿಲಿ ಮನಸ್ಥಿತಿ ಮಾತ್ರ ಬದಲಾಗಲ್ಲ ಅನ್ನೋದು ಕ್ಲಿಯರ್ ಆದಂತೆ ಕಾಣಿಸ್ತಾ ಇದೆ. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರೋದು ಜನರೇ. ಆದ್ರೆ ಅದೇ ಜನರೇ ಅವರಿಗೆ ಸಾಂವಿಧಾನಿಕ ಹುದ್ದೆಯನ್ನು ಕೊಟ್ಟಿರುವಾಗ ಯಾರು ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಭಾರತೀಯರೇ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.